ಇದೇ ವೇದಿಕೆ ಮೇಲೆ ಸ್ವಾಮಿ ಅಯ್ಯಪ್ಪ ಅವರ ಒಂದು ಚಿಕ್ಕ ಪ್ರಶ್ನೆ ನಿಮ್ಮ ಮತ್ತೆ ಇದೇ ವೇದಿಕೆ ಮೇಲೆ ಕಲಾಭಾರತಿ ತಂಡ ಸಚಿವರಿಂದ ಅಯ್ಯಪ್ಪ ಸ್ವಾಮಿ ಹೇಗೆ ಆಡೋಣವಂತದ್ರ ಬಗ್ಗೆ ಒಂದು ಚಿಕ್ಕವಾದಂತಹ ಒಂದು ರೂಪಕದ ಮೂಲಕ ನಿಮ್ಮೆದುರಿಗೆ ಪ್ರಸ್ತುತ ಇದ್ದಾರೆ ಕಲಾಭಾರತಿ ತಂಡ ಸಚಿವರಿಂದ. ನಾವೆಲ್ಲರೂ ಟಿವಿಯಲ್ಲಿ ಅನೇಕ ಕಲಾಗಾರನ ಕಲೆಗಳನ್ನು ಗಮನಿಸ್ತೀವಿ. ನಮ್ಮ ಮಕ್ಕಳ ಸಹ ಅನೇಕ ನಮ್ಮ ಮಕ್ಕಳಲ್ಲಿ ಅಡಗಿರುವಂತಹ ಕಲೆಗಳನ್ನು ಹೊರಹೊಮ್ಮಿಸುವಂತಹ ವೇದಿಕೆ ಸಾಕಷ್ಟಿರ್ತವೆ. ಆದರೆ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅವಕಾಶ ಮಾಡಿಕೊಟ್ರೆ ನಮ್ಮ ಮಕ್ಕಳು ಸಹಿತ ಅನೇಕ ಕಲೆಯಲ್ಲಿ ಬಳಸ್ತಾರೆ ಅನ್ನುವಂಥ ನಮ್ಮ ಕಲಾಭಾರತಿ ತಂಡದ ಪರವಾಗಿ ನಿಮಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಅನೇಕ ಕಲೆಗಳನ್ನು ಇರುವಂಥ ಮಕ್ಕಳಿದ್ದಾರೆ, ಅವರಿಗೆ ವೇದಿಕೆಯನ್ನು ಅವಕಾಶ ಮಾಡಿಕೊಡ್ಬೇಕು, ಅವಕಾಶವನ್ನು ದೊರಕಿಸ್ಕೊಡ್ಬೇಕಂತ ತಮ್ಮ ಪೋಷಕರ ಒಂದು ಕಳಕಳಿ ಅಂತ ಇರಬೇಕು. ಓಕೆ ಸೌಂಡು ಜಗತ್ತಿಗೆಲ್ಲ ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ, ಒಬ್ಬನೇ ದೇವರು. ಎಲ್ಲಾ ನದಿಗಳು ಸಾಗರವನ್ನೇ ಸೇರುವಂತೆ ಯಾವ ದೇವರಿಗೆ ನಮಸ್ಕರಿಸಿದರೂ ಅದು ಆ ಅನಂತ ಶಕ್ತಿಗೆ ಸೇರುವುದು. ಎಲ್ಲರೂ ಅವನ ಮಕ್ಕಳೇ, ಎಲ್ಲರ ರಕ್ಷಣೆಯ ಹೊಣೆಯೂ ಅವನದೇ. ಈ ಸತ್ಯವನ್ನು ಸ್ಪಷ್ಟಪಡಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಭೂಮಿಗೆ ಬಂದ ಹರಿಹರರ ಶಕ್ತಿಯ ರೂಪವೇ ಅಯ್ಯಪ್ಪ. ಮಹಿಷಾಸುರನೆಂದರೇನು, ಅವನ ಸಾವು ಎಂದರೇನು? ಯಾರ ಹುಲಿಗಳನ್ನು ನೋಡಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಹೆಮ್ಮೆ ಅದೃಷ್ಟರಾಗುತ್ತಿದ್ದರೋ, ಯಾರ ಧ್ವನಿಯನ್ನು ಕೇಳಿದರೆ ಅಷ್ಟು ದಿಗ್ಬಲಕರೇ ದಿಕ್ಕಾಪಾಲಾಗಿ ಓಡುತ್ತಿದ್ದರೋ, ಯಾರ ಆಕ್ರೋಶವನ್ನು ಕಂಡರೆ ಇಂದ್ರನ ವಜ್ರಾಯುಧವೇ ಕೈಜಾರಿ ಬೀಳುತ್ತಿತ್ತೋ ಅಂಥ ಸೇವಕರಾಗುವುದು ನಿಜ. ಮೊದಲು ತಪಸ್ಸು, ಆನಂತರ ಶತ್ರು ನಾಶ. ಬ್ರಹ್ಮದೇವಾಯ ನಮಃ. ಓಂ ನಮೋ 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 ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಓಂ ನಮೋ ಮಹಿಷಿ, ತಂದೆ ಬ್ರಹ್ಮದೇವ ನಮೋ ನಮಃ. ಮಹಿಷಿ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಬೇಕಾದ ವರವನ್ನು ಕೇಳು. ಬ್ರಹ್ಮದೇವ ನನಗೆ ಸಾವಿಲ್ಲದಂತೆ ಅನುಗ್ರಹಿಸು. ಮಹಿಷಿ, ಹುಟ್ಟು ಸಾವು ಬಾಳಿನ ಎರಡು ಕೊನೆಗಳು. ಅವು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು. ಇದನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು. ಹಾ, ಬೇರೆಯವರ ಕೇಳುತ್ತೇನೆ, ನೀನು ಇಲ್ಲ ಎನ್ನಬಾರದು. ಹಾಗೆಯೇ ಆಗಲಿ. ನೀನು ಸಾವಿರದ ವರವನ್ನಂತೂ ಕೊಡಲಾರೆ. ಇಂಥವರಿಂದಲೇ ಸಾವು ಬರಬೇಕೆಂದು ಕೇಳಿದರೆ ಅದನ್ನಾದರೂ ಕೊಡುವೆ ತಾನೆ? ಖಂಡಿತ ಕೊಡುತ್ತೇನೆ. ಹಾಗಾದ್ರೆ ಹರಿಹರರ ಸಮಾಗಮದಿಂದ ಬಾಲಕನೊಬ್ಬ ಜನಿಸಿ ಆ ಬಾಲಕನಿಂದಲೇ ನನ್ನ ಸಂಹಾರವಾಗಬೇಕು. ಅಯ್ಯೋ ಬ್ರಹ್ಮದೇವ, ದಾನವರೆಂದರೆ ಬುದ್ಧಿಹೀನರೆಂದುಕೊಂಡೆಯ? ಹರಿಯೂ ಗಂಡು, ಹರನೂ ಗಂಡು. ಇವರಿಬ್ಬರ ಸಮಾಗಮದಿಂದ ಶಿಶುವಾಗುವುದೆಂದರೇನು? ಅದು ನನ್ನನ್ನು ಕೊಲ್ಲುವುದೆಂದರೇನು? ನನಗಿನ್ನು ಸಾವಿಲ್ಲ, ನನಗಿನ್ನು ಮರಣವಿಲ್ಲ.
ಮಹಾರಾಜ, ನಿನ್ನ ಪೂಜೆಗೆ ಮೆಚ್ಚಿ ದೇವರು ಕರುಣಿಸಿರುವ ದಿವ್ಯ ಫಲವೇ ಇರುವುದು. ಈ ಕನ್ನಡನ್ನು ಅರಮನೆಗೆ ತೆಗೆದುಕೊಂಡು ಹೋಗು. ಕತ್ತಲಾಗಿರುವ ನಿನ್ನ ಅರಮನೆಯು ಮನಸ್ಸು ಬೆಳಕಾಲ್ಲ. ನಿನಗೆ ಶುಭವಾದ. ಇವನಿಗೆ 12 ವರ್ಷಗಳಾದ ನಂತರ ಜಗತ್ತಿಗೆ ಇವನ ಮಹಿಮೆ ತಿಳಿಯುವುದು. ಸ್ವಾಮಿ, ಸ್ವಾಮಿ, ಮಂತ್ರಿಗಳೇ, ನೋಡಿದಿರಾ, ದೇವರು ನಮಗಾಗಿ ಕರುಣಿಸಿರುವ ವರವಂತೆ ಈ ಮಗು. ಮಹಾಪ್ರಸಾದ. ಇಂದು ನಮ್ಮ ಭಾಗ್ಯವೇ ಭಾಗ್ಯ, ನಮ್ಮ ಭಾಗ್ಯವೇ ಭಾಗ್ಯ. ಅಮೃತ ಕುಡಿಯಲು ಮಾತ್ರ ನಾವು ಅರ್ಹರಲ್ಲವೋ? ನನಗೀಗ ಅಮೃತವನ್ನು ಕೊಟ್ಟರೆ ಈ ದೇವಲೋಕವನ್ನೇ ಮೊದಲು ನಿನ್ನ ಕರ್ಣವನ್ನು ನಡೆಸಿಕೊ. ಆನಂತರ ದೇವಲೋಕದ ಮಾತನಾಡ. ಯಾರು ಮನೆಯಲ್ಲಿ ನಿಂತು ಈ ಮಹಿಷಿಯ ಪರಮ ವಿಷಯ ಮಾತನಾಡುತ್ತಿರುವುದು? ಧೈರ್ಯವಿದ್ದರೆ ಎದುರಿಗೆ ಬಾ. ಯಾರು ನೀನು? ನಾನು ಮಣಿಕಂಠ. ಆ ವಿಷಕಂಠನಿಗೆ ಹೆದರದ ನಾನು ಮಣಿಕಂಠನಿಗೆ ಹೆದರುವೆನೇನು? ನೀನೇನೋ ಬಾಲಕ. ಈ ಮಹಿಷಿಯನ್ನು ಕೆರಳಿಸಬೇಡ. ಷಣ್ಮುಖನು ಬಾಲಕನಾಗಿದ್ದಾಗಲೇ ತಾರಕಾಸುರನನ್ನು ಎದುರಿಸಿದ್ದು, ಸಂಹರಿಸಿದ್ದು. ಅವನ ಹುಟ್ಟಿದ್ದೆ ಸಾರಗಿರಿಗಾಗಿ. ನಾನು ಹುಟ್ಟಿದ್ದೆ ನಿನಗಾಗಿ, ನಿನ್ನ ಸಂಹಾರಕ್ಕಾಗಿ. ಎಲ್ಲ ಕೊನೆ ನೀನು ನನ್ನನ್ನು ಸಂಹರಿಸಿದೆಯಾ? ಇಲ್ಲ ನೋಡು.
ನಿನ್ನ ಕೃಪೆಯಿಂದ ನನ್ನ ರಾಕ್ಷಸ ಜನ್ಮ ಹೋಯಿತು. ಕಾವಾಲ ಋಷಿಯ ಮಗಳಾಗಿ ಹುಟ್ಟಿ ಮಹಾ ತಪಸ್ಸಿಯ ಕೈ ಹಿಡಿದು ಅಜ್ಞಾನದಿಂದ ಪತಿಯೊಡನೆ ಕಾಮಾತುಳಾಗಿ ನಡೆದುಕೊಂಡು ಆತನ ತಪಸ್ಸಿಗೆ ಅಡ್ಡಿ ಮಾಡಿದ ಕಾರಣ ಶಾಪಗ್ರಸ್ತಳಾಗಿ ರಾಕ್ಷಸ ಜನ್ಮವೆತ್ತಿದೆ. ಮಾಡಬಾರದ ಪಾಪಗಳನ್ನು ಮಾಡಿದೆ. ನನ್ನ ಅಪರಾಧಗಳನ್ನೆಲ್ಲ ಮನ್ನಿಸು. ಹೌದು, ನೀನೀಗ ಪವಿತ್ರರಾದೆ. ಇನ್ನು ಮುಂದೆ ನನ್ನ ಸನ್ನಿಧಿಯಲ್ಲೇ ನೆಲೆಸಿ ಮಾಳಿಗೆ ಪುರತ್ತಮ್ಮ ಎಂಬ ಹೆಸರಿನಿಂದ ಸಿದ್ಧರಾಗು. ಭಕ್ತರ ಪೂಜಾ ಗೌರವಗಳನ್ನು ಸ್ವೀಕರಿಸಿ ಅವರ ಕಷ್ಟಗಳನ್ನು ಪರಿಹರಿಸು. ಕೃತಾರ್ಥರಾದೆ. ಕಂದ, ಮಣಿಕಂಠ, ಇವರೆಲ್ಲರ ಪರವಾಗಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಡೆದದ್ದೆಲ್ಲ ಕನಸೆಂದು ಭಾವಿಸಿ ಇವರ ತಪ್ಪುಗಳನ್ನೆಲ್ಲ ಮನ್ನಿಸಿ ಬಿಡಪ್ಪ. ಅಪ್ಪಾಜಿ, ನಡೆದ ಘಟನೆಗೆ ಇವರೆಲ್ಲ ನಿಮಿತ್ತ ಮಾತ್ರ. ನಾನಿಲ್ಲಿಗೆ ಬಂದ ಕಾರಣವೇ ಬೇರೆ. ನೀವೆಲ್ಲರೂ ಸೇರಿ ನಿಮಗಲವಿಲ್ಲದೆಯೇ ನನ್ನ ಕಾರ್ಯಕ್ಕೆ ಸಹಾಯ ಮಾಡಿದಿರಿ. ಆ ಪರಮಾತ್ಮ ನಿಮ್ಮೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ. ಗುರುಗಳೇ, ಹಿಂದೆ ಮಣಿಕಂಠನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿ. ಅಪ್ಪಾಜಿ, ರಾಜ್ಯವನ್ನಾಡುವ ಹಂಬಲ ನನಗಿಲ್ಲ. ಅದು ನನ್ನ ಕರ್ತವ್ಯವೂ ಅಲ್ಲ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಿ. ಮಣಿಕಂಠ, ನಿನ್ನ ಮುಂದಿನ ಗುರಿ ಏನೆಂದು ನಿರ್ಧರಿಸಿರುವೆಯಪ್ಪ? ಅಪ್ಪಾಜಿ, ಅರಮನೆಯ ಪಂಜರದ ಗಿರಿಯಾಗಲು ನನಗಿಷ್ಟವಿಲ್ಲ. ವೈರಾಗ್ಯವೇ ನನ್ನ ಸಿಂಹಾಸನ. ಈ ವಿಶ್ವವೇ ನನ್ನ ರಾಜ್ಯ. ಲೋಕೋದ್ಧಾರವೇ ನನ್ನ ಕರ್ತವ್ಯ. ನನ್ನನ್ನು ನೋಡಬಯಸುವವರೇ ನನ್ನ ಜನರು. ಚಿಂತಿಸಬೇಡ ತಾಯಿ, ಇದೆಲ್ಲ ವಿಧಿ ನಿಯಮ. ಇಂದು ನನಗೆ ಅರಮನೆಯ ಋಣ ತೀರಿತು. ಕಂದ, ಮಣಿಕಂಠ, ನನ್ನ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳಿದ್ದವು. ಅವುಗಳನ್ನೆಲ್ಲ ನಿರಾಶೆಗೊಳಿಸಿ ಹೊರಟು ಹೋಗುವೆಯಾ ಮಗು? ಹೊರಟು ಹೋಗುವೆಯಾ? ಆಸೆಗೆ ಕೊನೆಯೇ ಇರುವುದಿಲ್ಲ ಅಪ್ಪಾಜಿ. ಇಷ್ಟಿರುವಾಗ ಅಷ್ಟು ಬೇಕೆಂಬ ಆಸೆ, ಅಷ್ಟು ಬಂದಾಗ ಇನ್ನಷ್ಟು ಬೇಕೆಂಬ ಆಸೆ, ಇನ್ನಷ್ಟು ಬಂದಾಗ ಮತ್ತಷ್ಟು ಪಡೆಯಬೇಕೆಂಬ ಆಸೆ. ಅದಕ್ಕೆ ತಿಳಿದವರು ಆಸೆ ದುಃಖದ ಮೂಲ ಎನ್ನುತ್ತಾರೆ. ಅಷ್ಟು ಬೇಕು ಇಷ್ಟು ಬೇಕು ಎಂದು ಕೇಳುತ್ತಿಲ್ಲ ಕಂದ. ನೀನು ನಮ್ಮ ಜೊತೆ ಇಲ್ಲಿದ್ದರೆ ಅದೇ ನಮ್ಮ ಸೌಭಾಗ್ಯ. ಅಪ್ಪಾಜಿ, ಮಗುವಿಗಾಗಿ ಆಸೆ ಪಟ್ಟಿರಿ, ನಾನು ಸಿಕ್ಕಿದೆ. ಬಂದ ಕರ್ತವ್ಯ ಮುಗಿಸಿ ನಾನು ಹೋದ ಮೇಲೆ ನಿಮಗೆ ನಿರಾಶೆಯಾಗಬಾರದೆಂದೇ ನನ್ನ ತಮ್ಮ ಹುಟ್ಟಿದ್ದ. ನೀನೇನೇ ಹೇಳಿದರೂ ಸರಿ, ನಮ್ಮಿಂದ ದೂರವಾಗಿ ನಮ್ಮನ್ನು ದುಃಖದ ಮದುವೆಗೆ ನೂಕಬೇಡ ಕಂದ. ಈ ಪ್ರಪಂಚದಲ್ಲಿರುವ ತನಕ ಒಂದಲ್ಲ ಒಂದು ರೀತಿಯ ದುಃಖ ತಪ್ಪಿದ್ದಲ್ಲ. ಅದಕ್ಕೆ ತಿಳಿದವರು ಶಾಶ್ವತ ಸುಖವನ್ನು ಬಯಸುವುದು. ಶಾಶ್ವತ ಸುಖ ಅದೆಲ್ಲಿದೆ ಕಂದ? ನಿಜವಾದ ಆನಂದದಲ್ಲಿ. ಆ ಆನಂದ ದೊರೆಯುವ ಬಗೆ ಸದಾ ಆ ಪರಮೇಶ್ವರನನ್ನು ಸ್ಮರಿಸುತ್ತಾ ನನ್ನ ಆತ್ಮವೇ ನೀನು, ನನ್ನ ಬುದ್ಧಿಯೇ ನಿನ್ನ ಪಾದ, ನನ್ನ ಪ್ರಾಣವೇ ನಿನ್ನ ಪರಿವಾರ, ನನ್ನ ಶರೀರ ನಿನ್ನ ಮನೆ, ನನ್ನ ನುಡಿಗಳೆಲ್ಲ ನಿನ್ನ ಗುಣಗಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಆರಾಧನೆ ಎಂಬ ಭಾವನೆಯಿಂದ ಬದುಕುತ್ತಾ ಹೋದರೆ ಆನಂದ ತಾನಾಗಿಯೇ ನಿಮ್ಮದಾಗುತ್ತದೆ. ಮಹದಾನಂದ. ಅಮ್ಮ, ದುಃಖಿಸಬೇಡ, ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡು. ನಿನ್ನ ದರ್ಶನ ಭಾಗ್ಯ ಮತ್ತೆ ನಾವು ಇಲ್ಲಬೇಕಂದ. ಯೋಚಿಸಬೇಡ ತಾಯಿ. ಪ್ರತಿ ವರ್ಷವೂ ಮಕರ ಸಂಕ್ರಾಂತಿ ಎಂದು ಪರಂಜ್ಯೋತಿ ರೂಪನಾಗಿ ತಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಆ
ಮಣಿಕಂಠ ಹೋಗಿ ಸ್ವಾಮಿ ಅಯ್ಯಪ್ಪ ಆಗಿರುವಂಥ ಒಂದು ಚಿಕ್ಕ ಒಂದು ದೃಶ್ಯ ನಿಮ್ಮಗಳಿಗೆ ಕಲಾಭಾರತಿ ತಂಡ ಶಿಕ್ಷಕರಿಂದ ಪ್ರಸ್ತುತಪಡಿಸುವಂಥ ಪ್ರತಿಯೊಬ್ಬ ಕಲಾವಿದರಿಗೆ ಜ್ವರದ ಒಂದು ಚಪ್ಪಾಳೆಯ ಅವರಿಗೆ ಬಹಳ ಪ್ರೋತ್ಸಾಹ. ಇಂತಹ ದೃಶ್ಯಗಳು ನಮಗೆ ಕಾಣಿಸಲಿಕ್ಕೆ ಅವಕಾಶ ಮಾಡಿಕೊಂಡಂತ ಮತ್ತೊಮ್ಮೆ ಕಲಾಭಾರತಿ ತಂಡ ಶಿಕ್ಷಕ ಪ್ರತಿಯೊಬ್ಬ ಕಲಾಗಾರನಿಗೆ ಅಭಿನಂದಿಸ್ತಾ ಮುಂದೆ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ತಂಡದ ನಾಯಕರಾಗಿರುವಂತಹ ಮನೋಜ್ ಕಾಲಿಕರ್ಸ್ ಅವರ ಒಂದು 2 ಝಲಕನವರಿಗೆ ಪ್ರಸ್ತುತಪಡಿಸಲಿಕ್ಕೆ ಅವರಿಗೆ ವೇದಿಕೆಗೆ ಅವಕಾಶ ಕೊಡ್ತಾರೆ. ಇದಾದ್ಮೇಲೆ ಮತ್ತೆ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತೇವೆ. ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಶ್ರೀ ಕ್ಷೇತ್ರ ಸಿದ್ದಾಪುರದ ಅಯ್ಯಪ್ಪನ ಈ ಸನ್ನಿಧಾನದಲ್ಲಿ ನಮಗೆ ಭಗವಂತನೇ ಇಲ್ಲಿ ಕರೆತಂದು ನಮಗೆ ಆಶೀರ್ವಾದ ಮಾಡಿರ್ತಾನೆ. ಆತ್ಮೀಯರು ನಮಗೆ ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲ ಹಿತೈಷಿಗಳು ನಮಗೆ ಈ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಯ್ಯಪ್ಪನ ನಿಜವಾದ ಪವಾಡ ನಾನು ನಿಮಗೆ ಹೇಳಿ ಬಯಸ್ತಾ ಇದ್ದೇನೆ. ಯಾಕಂದರೆ ಇದು ಅಯ್ಯಪ್ಪನ ವೇದಿಕೆ. ನಾನು 10 ವರ್ಷಗಳ ಕಾಲ ಸ್ವಾಮಿ ಅಯ್ಯಪ್ಪನ ಸೇವೆ ಮಾಡುವಂಥ ನನಗೆ ಭಾಗ್ಯ ಸಿಕ್ಕಿತು. ಒಮ್ಮೆ ನಾನು ಶಬರಿಮಲೆ ಹೋದಾಗ ಕನ್ಯಾಸ್ವಾಮಿ ಆಗಿದ್ದಾಗ ಶಬರಿಮಲೆಯ 18 ಮೆಟ್ಟಿಲವರೆಗೂ ನನ್ನ ಇರುವಂಥ ಗುರುಸ್ವಾಮಿಯರು ನನ್ನೆಲ್ಲ ಸ್ವಾಮಿಗಳು ಜೊತೆಗಿದ್ರು. ಕಡೆಗೆ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಗಳೇ ಕಾಣಿಸ್ತಾ ಇಲ್ಲ, ಗುರುಸ್ವಾಮಿಗಳೇ ಕಾಣಿಸ್ತಾ ಇಲ್ಲ. ಅಯ್ಯಪ್ಪ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಇನ್ನೇನು ಕಾಣ್ತೇನೆ ನೋಡ್ತೇನೆ. ಕಲಿಯುಗದಲ್ಲಿ ನಾವು ನಂಬಲೇಬೇಕು, ವಿಜ್ಞಾನ ಯುಗದಲ್ಲಿ ನಂಬಲೇಬೇಕು. ಈ ಸ್ವಾಮಿಯ ಆ ದಿವ್ಯವಾದ ದರ್ಶನ, ಅಯ್ಯಪ್ಪ ನನ್ನ ಕನ್ಯಾಸ್ವಾಮಿ ನನಗೆ ಏನು ಗೊತ್ತಾಗ್ತಾ ಇಲ್ಲ, ಗುರುಸ್ವಾಮಿನೂ ಕಾಣ್ತಾ ಇಲ್ಲ. ಎಲ್ಲ ಸ್ವಾಮಿಗಳು ನೋಡ್ತೇನೆ, ಎದುರಿ ಕಾಣುವಂಥ ಗುರುಗಳೇ ಸ್ವಾಮಿ ಶರಣಮಯ್ಯಪ್ಪ ಗುರುಸ್ವಾಮಿ ಕಾಣ್ತು. ಅವ್ರು ದರ್ಶನ ಕೊಡದೆ ಅದೊಂದು. ಇನ್ನೊಮ್ಮೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಹೊರನಾಡು ಹೋಗಿದ್ರು. ಹೊರನಾಡಿನ ಸುಮಾರು ಮಧ್ಯರಾತ್ರಿ ಸುದೀರ್ಘವಾದಂಥ ಪ್ರಯಾಣ. ಹೊರಗಡೆ ಮಲಗಿದ್ದೇವೆ, ಚಳಿ, ಸಿಕ್ಕಾಪಟ್ಟೆ ಚಳಿಯಲ್ಲಿ ಆ ಮಡಿ ಉಟ್ಕೊಂಡು ಮಲಗಿದ್ದೇವೆ. ನೆನ್ಪಿಡಿ, ಸುಮಾರು ಮಧ್ಯರಾತ್ರಿ. ಇದು ಕಾಲ್ಪನಿಕ ಅಲ್ಲ, ಕ್ಷೇತ್ರದ ಮಹಿಮೆ. ಸುಮಾರು ಮಧ್ಯರಾತ್ರಿ ಬೆಳಗಿನ ಈ ಮಗು ಬಂದಿದೆ. ನನಗೆ ಜೋರು ನಿದ್ದೆ. ನನಗೆ ಹೇಳಬೇಕಾದ್ರೆ ಮೈಯ ರೋಮಾಂಚನ ಆಗ್ತದೆ. ನನಗೆ ನಿಜ ಜಂಪಲ್ಲಿ ನನ್ನ ಗುರುಸ್ವಾಮಿ ಆಗಿರುವಂಥ ಅಂಬಾದಾಸ ಗುರುಸ್ವಾಮಿ ಅವ್ರನ್ನ ಎದುರಿಸ್ತಾ ಇದೆ. ನಾನು ಸ್ವಲ್ಪ ಕೇಳ್ತಾ ಇದ್ದೇನೆ, ಅದ್ಭುತವಾದ ಧ್ವನಿ. ಸ್ವಾಮಿಗಳು ಇಲ್ಲಾಗ ಮಲಗಿದ್ದೀರಾ, ಇಲ್ಲಾಗ ನಡ್ತಾ ಇದ್ದೀರಾ, ಇಲ್ಲಾಗ ಮಲಗಿದ್ದಾರೆ, ಇಲ್ಲಾಗ ನಡ್ತಾ ಇದ್ದೀರಾ, ಒಳಗಡೆ ಹಾಸಿದ್ದಾರೆ, ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆ ಗಾಢ ನಿದ್ದೆ ನಾವು ಯಾರು ಹೇಳಿಲ್ಲ. ಬೆಳಗ್ಗೆ ಹಾಕುಳೆ ಆ ಸ್ಪರ್ಶವಾದಂಥ ಒಂದು ಚೇತನ ಗುರುಸ್ವಾಮಿ ಆಗಿರುವಂಥ ಅಂಬಾದಾಸರು ಹೇಳ್ತಾ ಇದ್ರು. ಮಧ್ಯರಾತ್ರಿ ಮಗು ಬಂದಿದೆ, ನಾನು ಹೇಳ್ತೇನೆ ಮತ್ತು ಮಲಗ್ತೇನೆ. ನನಗೂ ಸ್ವಲ್ಪ ನಾನು ಹೇಳಿದೆ ಗುರುಸ್ವಾಮಿಯವರು, ನಾನು ಸ್ವಲ್ಪ ನೋಡಿದ್ದೇನೆ. ಆ ಪ್ರಜ್ವಲವಾದಂಥ ಬೆಳಕಿನ ಒಂದು ಮಗು ಇನ್ನೂ ನನ್ನ ಕಣ್ಣೆದುರಿಗೆ ಹೊರನಾಡಿನ ಹೊರಭಾಗದ ಆ ಒಂದು ಪ್ರಾಂಗಣದಲ್ಲಿ ನೋಡಿದ ದೃಶ್ಯ. ಬೆಳಗ್ಗೆ ನೋಡ್ತೇವೆ, ಒಳಗಡೆ ಹಾಸಿಗೆ ಹಾಸಿದ್ದಾರೆ. ಅಲ್ಲಿ ಕೇಳಿದಾಗ ಇದು 2ನೇದು. ಇನ್ನೊಂದು 3ನೇ ದೃಶ್ಯ ಏನಂದ್ರೆ, ಆದಂಥ ಪವಾಡ ಏನಂದ್ರೆ, 18 ಮೆಟ್ಟಿಲ ಕೆಳಗಡೆ ನಾವು ಶಬರಿಮಲೆಯ ಕರಂಗುಟ್ಟಿಯಿಂದ ಕೆಳಗೆ ಲೈನ್ ಮಾಡಿದಾಗ ನನಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿದೆ. ದಯಮಾಡಿ ಕೇಳ್ಕೊಬೇಕು, ಯುವಕರಿಗೆ ಅಧ್ಯಾತ್ಮ ಎಲ್ಲಿದೆ ಅಂದರೆ ನಮ್ಮ ಪವಿತ್ರವಾದ ಮನಸ್ಸಲ್ಲಿದೆ. ಅಂತರಂಗ ಶುದ್ಧಿಯ ಬಹಿರಂಗ ಶುದ್ಧಿಯಲ್ಲಿದೆ. ಸಿಕ್ಕಾಪಟ್ಟೆ ನನಗೆ ಬಾಯಾರಿಕೆ ಆಗ್ತಾ ಇದೆ. ನನಗೆ ಏನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಇರುಮುಡಿ ಇದೆ. ಅಯ್ಯಪ್ಪ ನಾನು ಏನು ಮಾಡಲಿ? ಪಕ್ಕದಲ್ಲಿ ಮಜ್ಜಿಗೆನ ಮಾಡ್ತಾ ಇದ್ದಾರೆ ನನ್ನ ಗೇಟಿನ ಹೊರಗೆ. ಅಯ್ಯಪ್ಪ ನನಗೆ ಬಾಯಾರಿಕೆ ಆಗ್ತದೆ. ನಂಬ್ತೀರಾ, ಒಂದು ಕ್ಷಣ ಇಷ್ಟು ಡಿವೈಡ್ ಆಗಿದೆ ಅಂದರೆ ಭಾಗವಾಗಿದೆ. ನಾನು ಹೋಗಿದ್ದೇನೆ, ಕುಡ್ಕೊಂಡು ಬಂದಿದ್ದೇನೆ, ಮತ್ತೆ ಅದೇ ಸ್ಥಿತಿ. ಇನ್ನೊಂದು ವಿಶೇಷ ಅಂದರೆ, ಅದನ್ನು ಹೇಳ್ತೇನೆ, ನಾನು ಎರುಮಲೆಯಿಂದ ದೊಡ್ಡಪಾದ ಮಾಡಬೇಕಾದ್ರೆ ಅಲ್ಲಿ ಮಧ್ಯರಾತ್ರಿ ಎಲ್ಲರೂ ತಪ್ಪು ಹೋಗಿದ್ದಾರೆ. ನನಗೆ ಸ್ವಲ್ಪ ಹೊಟ್ಟೆ ತೋರಿಸ್ತಾ ಇದೆ, ನೆನ್ಪಿಟ್ಕೊಳ್ಳಿ, ಹೊಟ್ಟೆ ತೋರಿಸ್ತಾ ಇದೆ, ನನಗೆ ಭಾಳ ತೋರಿಸ್ತಾ ಇದೆ. ನನಗೆ ಮುಂದೆ ನಾನು ಹೇಳೋದಿಲ್ಲ, ಅಯ್ಯೋ ತೆರೆ ಮೇಲೆ ಇರುಮುಡಿದೆ, ಅಯ್ಯಪ್ಪ ಇದೇನಪ್ಪ ಪರೀಕ್ಷೆಪ್ಪ ನನಗೆ ಯಾಕೆ ಹೊಟ್ಟೆ ತೋರಿಸ್ತಾ ಇದೆ. ನನಗೆ ಏನಾಗಿದೆ, ಹೊರಗಡೆ ಹೋಗುವಂಥ ಸ್ಥಿತಿ. ಆ ಸಂದರ್ಭವಾಗಿ ಏನು ಮಾಡೋದು ಹೇಳಿ? ತಕ್ಷಣ ಇರುಮುಡಿಯನ್ನು ಏನಾಗಿದೆ ಹಾಕೊಂಡು ನನಗೆ ಭಯ. ಯಾಕಂದ್ರೆ ಅದು ಅಯ್ಯಪ್ಪನೇ ನಮ್ಮ ಆ ಶಿರದ ಮೇಲೆ ಇಟ್ಕೊಂಡು ನಮ್ಮ ಜೊತೆಗೆ ಇರ್ತಾನೆ. ಇರುಮುಡಿಯನ್ನು ನಾನು ಇಲ್ಲಿ ಇಟ್ಟಿದ್ದೇನೆ, ಅಲ್ಲಿ ಹೋಗಿದ್ದೇನೆ, ನನ್ನ ಎದುರಿಗಿದೆ. ನಾನು ಆದ ಕೂಡಲೇ ನಾನು ವಿಚಾರ ಮಾಡಿದೆ, ಅಯ್ಯೋ ನಾನು ಮಲಿನವಾಗಿದ್ದೇನೆ, ಅಯ್ಯಪ್ಪ ನಾನು ಮಲಿನವಾಗಿದ್ದಾನೆ, ಏನು ಮಾಡಿಯಪ್ಪ, ನನ್ನನ್ನು ಹೇಗೆ ಉಟ್ಕೊಂಡು ಹೋಗಲಿ? ಸಾಧ್ಯವಿಲ್ಲ ಅಯ್ಯಪ್ಪ, ಯಾವ ಹೊಳೆಗಳು ಇಲ್ಲ, ಯಾವ ನದಿಗಳಿಲ್ಲ, ನಾನು ಏನು ಮಾಡಿ ನಾನು ಮಲಿನ ಆಗಿದೆ ಅಂತ ನಾನು ಹೋಗಿ ನೋಡ್ತೇನೆ. ಸ್ವಾಮಿಗಳೇ, ಇರುಮುಡಿನೇ ಇಲ್ಲ. ಅಲ್ಲಿಂದ ಇರುಮಲೆಯ ಆ ಪ್ರದೇಶವನ್ನು ನಾನು ಸುಮಾರು
2 ಗಂಟೆಯಿಂದ ರಾತ್ರಿ ಇರ್ಬೋದು ಸಾಮಾನ್ಯ 12ರಿಂದ 2 ಗಂಟೆ ಕಾಲ ನಾನು ಅಯ್ಯೋ ಇರು ಮಾಡ್ಕೊಳ್ಳೋದು ಭಾಳ ಜನ ಹೇಳ್ತಾ ಇದ್ರು ನೀನು ಎದುರು ಕರ್ಕೊಂಡೆ ಅದು ನಿಮಗೆ ಏನಾದ್ರು ಹೇಳಿದ್ರು ನೀವು ಭಯ ಆಯ್ತು ಅಯ್ಯಪ್ಪ ನಾನು ಹಿಂಗಾಗಿದ್ದು ಮಲಿನವಾಗಿದೆ ಕಡೆಗೆ ಆದರೂ ಬೆಳಗಾಯಿತು ನಾನು ಹೋಗಿ ಕಡೆ ಪಂಪ ಮುಟ್ಟಿದೆ ಅಲ್ಲೊಬ್ಬರು ಗುರುಗಳು ಸಿಕ್ಕಿದ್ರು ಅವ್ರ ಪರಿಚಯ ಇತ್ತು ಗುರುಗಳೇ ನಾನು ಹೀಗೆ ಅಂತೇಳಿ ಪಂಪನೆಲ್ಲ ಸ್ನಾನ ಮಾಡಿಕೊಂಡು ಹಾಗೆ ಹೋಗ್ತೇನೆ ಗುರುಗಳು ಒಂದೇ ಮಾತು ಹೇಳಿದ್ರು ನೀವೇನಂದ್ರೆ ನೀವು ಅಂತಂದ್ರೆ ಒಯ್ಲಿಕ್ಕೆ ಆಗ್ತಿದ್ದ ನಿಮ್ಮ ಹತ್ರ ಇರುಮಡಿ ಒಯ್ಲಿಕ್ಕೆ ಆಗ್ತಿತ್ತೋ ಇಲ್ಲದ ದುಃಖಿಸಬೇಡಿ ಅವನು ಜಾಗೃತ ಪೀಠನಾದಂತ ಶಬರಿಮಲೆ ಅಯ್ಯಪ್ಪ ಅವನು ಮಗುವಾಗಿರ್ತಾನೆ ನೀವು ಶಿಕ್ಷಕರಲ್ಲ ನೋಡಿ ಪ್ರತಿನಿತ್ಯ ನಾವು ಪ್ರತಿನಿತ್ಯ ನೀವು ಅಯ್ಯಪ್ಪನ ದರ್ಶನ ಮಾಡ್ತೀರಾ ಪವಿತ್ರವಾದ ವೃತ್ತಿ ನಿಮ್ದು ಗುರು ವೃತ್ತಿ ಶಿಕ್ಷಕ ವೃತ್ತಿ ಪ್ರತಿನಿತ್ಯ ನಿಮ್ಮ ಮಕ್ಕಳಿಗಿರುವಂತ ಅಯ್ಯಪ್ಪನೇ ನಿಮ್ಮ ಒಂದು ಸತ್ವ ಪರೀಕ್ಷೆಗಾಗಿ ಮಾಡಿದ್ದಾನೆ ನೇರವಾಗಿ ಅದು ಶಬರಿಮಲೆ ಹೋಗಿದೆ ಅಯ್ಯಪ್ಪನ ಸನ್ನಿಧಾನ ಸೇರಿದೆ ತುಪ್ಪ ವಿಷಾದಲ್ಲಿ ಸೇರ್ಕೊಂಡು ಅಭಿಷೇಕದಲ್ಲಿ ಸೇರ್ಕೊಂಡಿದೆ ಬೇಸರ ಮಾಡಿ ಹೇಳಿ ನಮ್ಮ ಕದಿಮೂಲಿಗಳ ಮಹಾಗಣಪ ಸನ್ನಿಧಾನದಲ್ಲಿ ನಮಗೆ ಗುರುಸ್ವಾಮಿಯವರಲ್ಲಿ ಗುರುಸ್ವಾಮಿಯವರು ನಮಗೆ ಇರುಮಡಿ ಕಟ್ಟಿದ್ರು ಅಲ್ಲಿಂದ ಹೀಗೆ ನಿರಂತರವಾಗಿ ನಾನು ಯಾರು ಏನು ನನ್ನ ಹಿನ್ನೆಲೆ ಏನು ಎಲ್ಲವೂ ತಿಳ್ಕೊಂಡಾಗ ಭಗವಂತ ಕೊಟ್ಟಂತ ಈ ಜನ್ಮದಲ್ಲಿ ನಮ್ಮ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಈ ಎಲ್ಲ ಪವಾಡಗಳು ಇನ್ನೂ ಕೂಡ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ನಡೀತಾ ಇರ್ತದೆ ಅದಕ್ಕೆ ಸತ್ಯ ಮೂರ್ತಿಯಾಗಿರುವಂತ ಶಾಂತ ಪ್ರಿಯನಾಗಿರುವಂತ ಧರ್ಮಶಾಸ್ತ್ರನಾಗಿರುವಂತ ಈ ಅಯ್ಯಪ್ಪನ ಸನ್ನಿಧಾನದಲ್ಲಿ ನಾವು ಇವತ್ತು ಒಂದು ಕಲಾ ಸೇವೆಯನ್ನ ತಡವಾಯಿತು ಏನೋ ಗೊತ್ತಿಲ್ಲ ಆದರೂ ಅಯ್ಯಪ್ಪ ನಮ್ಗೆ ಯಾವ ಸಂದರ್ಭದಲ್ಲಿ ಆ ಸಂದರ್ಭವನ್ನು ಕೊಟ್ಟಿದ್ದಾನೆ ಮತ್ತೊಮ್ಮೆ ನಾವು ಸ್ವಾಮಿ ಅಯ್ಯಪ್ಪನ ಪಾದಗಳಿಗೆ ತಪ್ಪು ಒಪ್ಪುಗಳನ್ನ ಸಮರ್ಪಣೆ ಮಾಡ್ತಾ ನಮ್ಮ ವೃತ್ತಿಯಾಗಿರುವಂತ ನಮ್ಮ ಈಗ ಇಲ್ಲಿ ಪ್ರಕಾಶ್ ರಾಠೋಡ್ ಅಂತೇಳಿ ಅವರು ರಾಜ್ಯ ಮಟ್ಟದ ಮಹಾನ್ ಕಲಾವಿದರು ಹಾಗೆ ಅರ್ಜುನ್ ಅಂತೇಳಿ ಚಂದನ ಟಿವಿಯ ಕಲಾವಿದರು ಇನ್ನು ಜೂನಿಯರ್ ಲತಾ ಮಂಗೇಶ್ಕರ್ ಎಂದು ಖ್ಯಾತಿ ಪಡೆದು ಹಾಡಿದಂಥವರು ರಾಜ್ಯ ಮಟ್ಟದ ಮಹಾನ್ ಕಲಾವಿದೆ ಜನಪದ ಮತ್ತು ಚಲನಚಿತ್ರ ಗೀತೆ ಕಲಾವಿದೆ ಹಾಗೆ ಮಹಿಷೆ ಪಾತ್ರ ಮಾಡೋದ್ರ ಜೋರಾಗಿ ಚಪ್ಪಾಳೆ ಮೂಲಕ ನೀವು ಯಾಕಂದ್ರೆ ಊಟಕ್ಕೆ ಹೋಗಲು ಬಂದು ಕುಂತರು ಅವರು ಆರತಿ ಮೇಡಮ್ ಅಂತೇಳಿ ಅಡಿಗೊಂಡು ಅವರು ಶಿಕ್ಷಕರ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಯಜಮಾನರು ಗೌರಿ ಅಡಿಗೊಂಡು ಅವರು ಚೆನ್ನವನ ಪಾತ್ರ ಮಾಡ್ತಾರೆ ನಮ್ದು ಇನ್ನೊಂದು ರೂಪಕ ಇದೆ ಅದು ನಮ್ದು ಈಗಿಲ್ಲ ನೆಕ್ಸ್ಟ್ ಅವರಿಗೆ ಪ್ರಾರ್ಥನೆ ಮಾಡ್ತಾ ಚೆನ್ನಮ್ಮನ ರೂಪ ಕಂಡುಕೊಂಡು ಬೆಂಗಳೂರಿನಲ್ಲಿ ಬನ್ನಿ ಮೇಡಮ್ ನಿಮ್ಮನ್ನ ನೀವು ಧಾರವಾಹಿ ಸೇರ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಈ ತರ ಆರತಿ ಮೇಡಮ್ ಅವರು ನಮ್ಮ ಗೌರಿ ಅಡಿಗೊಂಡಿ ಸರ್ ಅವರು ಹಾಗೆ ಇನ್ನು ಋಷಿ ಮುನಿಗಳ ಪಾತ್ರ ಮಾಡಿದಂಥವರು ಸುರೇಶ್ ಭಟ್ ಇವರು ವಯಸ್ಸು 64 ಆದ್ರೆ ಅವ್ರು ಮಾಡಿರುವಂತ ಪಾತ್ರ ಸಾವಿರಾರು ರಾಷ್ಟ್ರ ಮಟ್ಟದ ಕಲಾವಿದರು ಮೊನ್ನೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥವ್ರು ವಿಶೇಷವಾದ ಪಾತ್ರ ಗುರುಗಳು ಇಲ್ಲೇ ಇದ್ದಾರೆ ಸಾಂಕ್ಷಣಂ ಅಯ್ಯಪ್ಪನ ಪಾತ್ರ ಮಾಡಿದಂಥವ್ರು ಜೋರಾಗಿ ಒಂದು ಚಪ್ಪಾಳೆ ಭಕ್ತಿಪೂರ್ವಕವಾಗಿ ಅವನು ನಮ್ಮ ತಮ್ಮನ ಮಗ ವೈಭವ್ ಅನೂಪ್ ಪಾಲೇಕರ್ ಅಂತೇಳಿ ಅವನು ಆ ಪಾತ್ರಕ್ಕೆ ಅಯ್ಯಪ್ಪನ ಒಂದು ಅವನ ಅಪ್ಪಣೆ ಅವನೊಂದು ಆಶೀರ್ವಾದ ಏನೋ ಕಿಂಚಿತ್ತು ನಾವು ಸೇವೆ ಸಲ್ಲಿಸಿರ್ತೇವೆ ಅದು ಅವರ ಮಗ ವೈಭವ್ ಪಾಲೇಕರ್ ಅವರು ಹಾಗೆ ಮತ್ತೆ ನಮ್ಮೊಂದಿಗೆ ಇರುವಂತವರು ಆದರ್ಶ ಅಂತೇಳಿ ಅವರು ಟಿವಿ ಕಲಾವಿದರು ಗಾಯಕರು ಮತ್ತೆ ವಿಪ್ರೋ ಕಂಪನಿಯಲ್ಲಿ ಸೇವೆ ಸಲ್ಲಿಸ್ತಾ ಇವತ್ತು ರಜೆ ಇದ್ರು ಕೂಡ ಮಕ್ಕಳು ನಮಗೆ ಇಲ್ಲಿ ನಮಗೆ ಜೊತೆಗೆ ಸೇರಿರ್ತಾರೆ ಹಾಗೆ ನಮಗೆ ಕರೆತಂದಂತ ವಾಹನ ಚಾಲಕರು ಅವರು ಕೂಡ ನಮಗೆ ನಾವು ಸುರಕ್ಷಿತವಾಗಿ ಕರ್ಕೊಂಡು ಬಂದು ನಮಗೆ ಇಲ್ಲಿ ಒಂದು ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆತ್ಮೀಯರೇ ಹೀಗೆ ಸ್ವಾಮಿ ಅಯ್ಯಪ್ಪನ ಮಹಿಮೆ ಮಣಿಕಂಠನ ಮಹಿಮೆ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಮಣಿಕಂಠನ ಮಹಿಮೆ ಅನಂತ ನಿನ್ನ ನಾಮವನ್ನು ಕಂಡರೆ ಆನಂದವಯ್ಯ ನೀನೇ ಹಿಂದಯ್ಯ ನೀನೇ ಮುಂದಯ್ಯ ಆದಿ ಅಂತ್ಯವು ನೀನೇನಯ್ಯ ಮಣಿಕಂಠನ ಮಹಿಮೆ ಅನಂತ ಅಂತ ಹೇಳ್ತಾ ಮತ್ತೊಮ್ಮೆ ಈ ವೇದಿಕೆ ನಾವು ಭಾವಶಃ ಹಿಂದೆ ನಮ್ಮ ಯೋಧ ನಮ್ಮ ರೈತ ಒಂದು ರೂಪಕವನ್ನು ಕೂಡ ನಮಗೆ ಇಲ್ಲಿ ಸಂಘಟಕರು ಆತ್ಮೀಯರು ಕೊಟ್ಟಿರ್ತಾರೆ ಹೀಗೆ ನಮಗೆ ಇನ್ನೋರ್ವ ಅದೇ ಅರ್ಜುನ್ ಮುರುಡೇಶ್ವರ ಎಲ್ಲ ಕಲಾವಿದರು ದಯಮಾಡಿ ವೇದಿಕೆ ಬರಬೇಕು ಸರ್ ನಾವು ಏನೋ ಒಂದು ಯಶಸ್ವಿಯಾಗಿ ಆಶೀರ್ವಾದ ಮೂಲಕ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಗಿಸ್ತೇವೆ ನಿರಂತರವಾಗಿ ನಿಮ್ಮ ಆಶೀರ್ವಾದ ಸದಾಕಾಲ ಇಲ್ಲ ಅಂತ ಹೇಳ್ತಾ ಮತ್ತೆ ನಮ್ಮ ಆತ್ಮೀಯರು ನಮಗೆ ಆದರ್ಶಪ್ರಾಯರು ಎಲ್ಲವೂ ಆಧಾರ ಸ್ತಂಭ ಇವತ್ತು ಪಾತ್ರ ಮಾಡಬೇಕಾಗಿತ್ತು ಆದರೂ ಅವ್ರ ಪಾಪ ಇಲ್ಲ ಸರ್ ನಾವು ನಿರೂಪಣೆ ಮಾಡ್ತೇವೆ ಯಾಕಂದ್ರೆ ಇದು ಟೋಟಲ್ ಎಲ್ಲ ಕಲಾವಿದರಿರೋದ್ರಿಂದ ಅವ್ರು ನಿಭಾಯಿಸ್ಕೊಂಡಿದ್ದಾರೆ ಪ್ರಕಾಶ್ ರಾಠೋಡ್ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಲಾವಿದೆ ಇನ್ನೋರ್ವ ಬಾಲ ಕಲಾವಿದೆಯಾಗಿ ಪಾತ್ರ ಮಾಡಿದಂತ ನಮ್ಮ ಸಂಗೀತ ಮೇಡಮ್ ಅವರ ಮಗಳು ಗೌರೀಶ್ವರ್ ಮಗ ನೋಡಿ ಅಯ್ಯಪ್ಪನ ಮತ್ತೊಬ್ಬ ತಮ್ಮನ ಪಾತ್ರ ಮಾಡುವಂತವನು
ಗೌರೀಶ್ ಅವ್ರ ಮಗ ಅಂದ್ರೆ ಮನುಷ್ಯ ಪಾತ್ರ ಮಾಡುತ್ತಾ ಅವರ ಸುಪುತ್ರನಾಗಿರುವಂತ ಅವರು ಆರ್ಜಪ್ಪನ ಮಗ. ಇನ್ನು ಸಂಗೀತ ಮೇಡಮ್ ಅವರ ಪುತ್ರಿ ಅವರು ಕೂಡ ಈ ಒಂದು ಹರ ಪಾತ್ರದಲ್ಲಿ ರವಾಯಿಸಿರ್ತ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಪ್ಪ. ಧ್ವನಿವರ್ಧಕದವರಿಗೆ, ಬೆಳಕಿನ ವ್ಯವಸ್ಥೆಯವರಿಗೆ, ಅನ್ನಪ್ರಸಾದ ಅನ್ನಪೂರ್ಣೇಶ್ವರಿ ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಸ್ವಾಮಿ 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 ಧನ್ಯವಾದಗಳು. ಸಮಿತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸದಸ್ಯರು ಒಂದು ಸಣ್ಣ ಕೋರಿಕೆ. ಇವತ್ತಿನ ಕಾರ್ಯಕ್ರಮನ ಒಂದು ಮುಕ್ತಾಯಗೊಳಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನ ಕೃತಜ್ಞತೆ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾರೆ. ಅಧ್ಯಕ್ಷರು ದಯವಿಟ್ಟು ಇದ್ರೆ ವೇದಿಕೆಗೆ ಬರಬೇಕಂತ ನಮ್ಮ ಪರವಾಗಿ ಮನವಿ. ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಕಲಾವಿದರನ್ನ ಕೇಳ್ಕೊಳ್ತೇವೆ. ಹಾಗೆ ನಮ್ಮ ಸಮಿತಿಯ ಖಜಾಂಚಿಗಳಾದ ಸುದರ್ಶನ್ ಪಿಳ್ಳಿ ಅವರಿಗೆ ಗೌರವ ಸ್ಮರಣಿಕೆಯನ್ನು ಕೊಟ್ಟು ಪ್ರಸಾದವನ್ನು ಕೋರಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಇವತ್ತಿನ ಈ ಸಮಿತಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಕಲಾ ಭಾರತೀಯ ಪ್ರತಿಯೊಬ್ಬ ಸದಸ್ಯರಿಂದ ಕೈಗೊಳಿಸಿ ತಮ್ಮಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತ ಮತ್ತೊಮ್ಮೆ ತಮಗೆ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ತಮಗೆ ಒಂದು ಅವಕಾಶ ಮಾಡ್ತಾರೆ. ದಯವಿಟ್ಟು ಕಲಾವಿದರನ್ನ ಚಪ್ಪಾಳೆ ಮೂಲಕ ರಂಜಿಸಿ. ಇಷ್ಟು ಹೊತ್ತು ಒಂದು ನಮ್ಮ ಪ್ರಾಚೀನ ಕಲೆ 40 ವರ್ಷಗಳ ಹಿಂದಿನ ಒಂದು ಗೊಂಬೆ ಆಟವನ್ನ ನಮ್ಮ ಮುಂದೆ ನೋಡಿದ್ವಿ. ಯಾಕಂದ್ರೆ ನನಗೂ ನೆನಪಿದ್ದಂಗೆ ನಾನಂತೂ ಗೊಂಬೆ ಆಟ ನೋಡಿಲ್ಲ. ಅಂತ ಒಂದು ಗೊಂಬೆ ಆಟವನ್ನ ನಮ್ಮ ವೇದಿಕೆಯಲ್ಲಿ ತೋರಿಸಿದ ಅವರಿಗೆ ಇನ್ನೂ ಉತ್ತಮವಾದ ಅವಕಾಶವನ್ನ ಸ್ವಾಮಿ ಕೊಡಲಿ ಅಂತ ಕೇಳ್ಕೊಂಡು ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.